ಚಿಕ್ಕಮಗಳೂರಿಗೆ ಈ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಶಾಸನವೊಂದು ಪತ್ತೆ ಆಗಿದೆ. ಅದು ಎಲ್ಲಿ, ಹೇಗೆ ಪತ್ತೆ ಆಗಿದೆ ಮತ್ತು ಅದು ಯಾರ ಕಾಲದ್ದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಸಮಾಜ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಚಿಕ್ಕಮಗಳೂರಿನಲ್ಲಿ ಹಲವಾರು ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿದೆ. ಅದರಲ್ಲೂ ಹೆಚ್ಚು ಕಾಲ ಆಳ್ವಿಕೆ ಅಂತ ಮಾಡಿದ್ದು ಹೊಯ್ಸಳರು. ಆದರೆ ಅವರಿಗಿಂತಲೂ ಮೊದಲು ಇಲ್ಲಿ ಗಂಗರು ಆಳ್ವಿಕೆಯನ್ನು ನಡೆಸಿದ್ರು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕಾಣಬಹುದು. ಅದಕ್ಕೆ ಮತ್ತೊಂದು ಸಾಕ್ಷಿ ಎಂಬಂತೆ ಈಗ ಗಂಗರ ಕಾಲದ ಶಾಸನವೊಂದು ಪತ್ತೆಯಾಗಿದ್ದು ಇದು ಚಿಕ್ಕಮಗಳೂರು ಹೆಸರನ್ನು ಪರಿಚಯಿಸುತ್ತಿದೆ. ಇತಿಹಾಸವನ್ನು ತಿಳಿಯಲು ಸಹಾಯ ಮಾಡುವ ಶಾಸನಗಳು ಆಗಾಗ ಭೂಮಿಯನ್ನು ಅಗೆಯುವಾಗ ಇಲ್ಲ ಅಂದರೆ ಕೆಲವು ವಿಶೇಷ ಸ್ಥಳಗಳಲ್ಲಿ ಪತ್ತೆಯಾಗಿರೋದನ್ನು ನಾವು ಕೇಳಿರ್ತೀವಿ. ಆದರೆ ಚಿಕ್ಕಮಗಳೂರಿನಲ್ಲಿ ಸಿಕ್ಕ ಗಂಗರ ಕಾಲದ ಈ ಶಾಸನ ಚರಂಡಿಗೆ ಅಡ್ಡಲಾಗಿ ಹಾಕಿದ್ದ ಸಂಕವಾಗಿ ಪತ್ತೆಯಾಗಿರುವುದು ಮಾತ್ರ ವಿಪರ್ಯಾಸ. ಗಂಗರ ಕಾಲದ ಶಾಸನ ಪತ್ತೆಯಾಗಿದ್ದಾದರೂ ಹೇಗೆ ಅಂತ ನೋಡಿದ್ರೆ, ಖಾಸಗಿ ಶಾಲೆಯ ಅಕೌಂಟೆಂಟ್ ಆಗಿದ್ದ ಜಾನ್ ಸಚಿನ್ ಅವರು ಶಾಲಾ ಕೆಲಸದ ಮೇಲೆ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವಂತಹ 3 ಮನೆ ಹಳ್ಳಿಗೆ ತೆರಳಿರ್ತಾರೆ. ಈ ಹಳ್ಳಿಯಲ್ಲಿ ಚರಂಡಿ ದಾಟುವ ಸಂಕವಾಗಿ ಹಾಕಿದ ಈ ಶಾಸನವು ಜಾನ್ ಸಚಿನ್ ಅವರ ಕಣ್ಣಿಗೆ ಬಿದ್ದಿರುತ್ತೆ. ಇದನ್ನು ನೋಡಿದ ಜಾನ್ ಸಚಿನ್ ಅವರು ತಮ್ಮ ಫೇಸ್ಬುಕ್ ಖಾತೆಗೆ ಒಂದು ಪೋಸ್ಟನ್ನು ಆಗಿ ಹಾಕೊಳ್ತಾರೆ. ಆ ಪೋಸ್ಟ್ ಹಾಕಿದ ಬಳಿಕ ಈ ಶಾಸನವು ಎಲ್ಲರ ಗಮನವನ್ನು ಸೆಳೆಯುತ್ತೆ. ಚಿಕ್ಕಮಗಳೂರಿಗೆ ಕಿರಿಯಮುಗುಳಿ ಎಂಬ ಹೆಸರು ಕೂಡ ಉಲ್ಲೇಖವಿದೆ. ಚಿಕ್ಕಮಗಳೂರಿಗೆ ಈ ಹೆಸರು ಬರಲು ಕಾರಣ ಏನು ಅಂತ ನೋಡಿದಾಗ ಒಬ್ಬ ರಾಜನ ಕತೆ ಸಿಗತ್ತೆ. ರುಕ್ಮಂಗ ಎಂಬ ರಾಜ ಇರ್ತಾನೆ. ಆತನಿಗೆ 2 ಹೆಣ್ಣು ಮಕ್ಕಳಿರ್ತಾರೆ. ದೊಡ್ಡವಳು ಅಂದರೆ ತನ್ನ ಹಿರಿಯ ಮಗಳಿಗೆ ಆತ ಹಿರೇಮಗಳೂರು ಪ್ರದೇಶವನ್ನು ದಾನ ಮಾಡಿರ್ತಾನೆ. ಆದ್ದರಿಂದ ಆ ಪ್ರದೇಶಕ್ಕೆ ಹಿರೇಮಗಳೂರು ಎಂಬ ಹೆಸರು ಬಂದಿರುತ್ತೆ. ರಾಜ ತನ್ನ 2ನೇ ಮಗಳು ಅಂದರೆ ಚಿಕ್ಕ ಮಗಳನ್ನು ಚಿಕ್ಕಮಗಳೂರಿಗೆ ಮದುವೆ ಮಾಡಿಕೊಟ್ಟಿರ್ತಾನೆ. ಹೀಗಾಗಿ ಚಿಕ್ಕಮಗಳೂರು ಎಂಬ ಹೆಸರು ಬಂದಿರುತ್ತೆ. ಆದರೆ ಈಗ ಸಿಕ್ಕಿರುವ ಗಂಗರ ಕಾಲದ ಶಾಸನದಿಂದ ಚಿಕ್ಕಮಗಳೂರು ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನು ತಿಳ್ಕೊಬಹುದು. ಈ ಶಾಸನದಲ್ಲಿ ಚಿಕ್ಕಮಗಳೂರನ್ನು ಕಿರಿಯಮುಗುಳಿ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಮುಂದೆ ಇದೇ ಚಿಕ್ಕಮಗಳು ಆಗಿ ಚಿಕ್ಕಮಗಳೂರು ಆಯಿತು ಎಂದು ಹೇಳಲಾಗಿದೆ. ಚಿಕ್ಕಮಗಳೂರಿನಲ್ಲೂ ಆಳ್ವಿಕೆ ನಡೆಸಿದ ಗಂಗರು. ಹೌದು, ಕನ್ನಡ ನಾಡಿನಲ್ಲಿ ಸುಮಾರು 2ನೇ ಶತಮಾನದಿಂದ 11ನೇ ಶತಮಾನದವರೆಗೂ ತಲಕಾಡು ಗಂಗರು ಆಳ್ವಿಕೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರು ಸಹ ಗಂಗರಸರ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿ ಇಲ್ಲಿವರೆಗೂ 20 ಶಾಸನಗಳು ಸಿಕ್ಕಿವೆ. ಅದರಲ್ಲಿ ಚಿಕ್ಕಮಗಳೂರು ಕೋಟೆ ಕಲ್ಯಾಣಿ ಬಳಿ BS ರೈಸ್ರವರು ಸಂಶೋಧಿಸಿದ ಶಾಸನ ಪ್ರಮುಖವಾಗಿದೆ. ಇನ್ನು 3 ಮನೆ ಹಳ್ಳಿಯಲ್ಲಿ ಸಿಕ್ಕಿರುವ ಗಂಗರ ಕಾಲದ ಶಾಸನದಲ್ಲಿ ಭೂಮಿಯನ್ನು ದಾನವಾಗಿ ನೀಡಿದರ ಬಗ್ಗೆ ಉಲ್ಲೇಖವಿದೆ. ಇದರಲ್ಲಿ ಕ್ರಿಸ್ತಶಕ 899 ಅಕ್ಟೋಬರ್ 22 ಕಾರ್ತಿಕ ಮಾಸ ಪೌರ್ಣಮಿಯ ಸೋಮವಾರ ಮೂಲ ನಕ್ಷತ್ರದಂದು ಗಂಗಾದೊರೆ ರಾಜಮಲ್ಲನು ಕಿರಿಯಮುಗುಳಿಯ ಪೇರ್ಮಡಿ ಗೌಡನಿಗೆ 200 ನೀರ್ಪಾಣ್ಯ ಅಂದರೆ ಭೂಮಿಯನ್ನು ದಾನವಾಗಿ ನೀಡಿದ್ದಾನೆ. ಚಿಕ್ಕಮಗಳೂರಿನ ಅಂದಿನ ಹೆಸರು ಕಿರಿಯಮುಗುಳಿಯಾಗಿತ್ತು ಎಂಬುದು ಈ ಶಾಸನದ ಬರಹದಿಂದ ಸ್ಪಷ್ಟ ಆಗುತ್ತೆ. ರಾಜನೇ ಭೂಮಿಯನ್ನು ದಾನ ನೀಡಿದ್ರೂ ಅದಕ್ಕೆ ಊರವರ ಸಾಕ್ಷಿಯಾಗಿ ಪರಿಗಣಿಸುತ್ತಿದ್ದ ಪದ್ಧತಿ ಮತ್ತು ಭೂಮಾಲೀಕರ ಹೆಸರಿನ ಮೂಲಕ ಭೂಗಡಿ ನಿರ್ಧಾರವಾಗುತ್ತಿದ್ದ ಅಂಶವನ್ನು ಈ ಶಾಸನದ ಮೂಲಕ ನಾವು ತಿಳ್ಕೊಳ್ಬಹುದು. ಇದಿಷ್ಟು ಚಿಕ್ಕಮಗಳೂರು ಊರಿನ ಹೆಸರಿನ ಇತಿಹಾಸ. ವೀಕ್ಷಕರೇ, ನಿಮಗೆ ಯಾವ ವಿಷಯದ ಬಗ್ಗೆ ವಿವರಣೆ ಬೇಕು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸಿ. ನಾನು ಕೂಡ ಅದೇ ವಿಷಯದ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದು ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಇನ್ಸ್ಪೈರ್ ಮಾಡುತ್ತೆ. ಥ್ಯಾಂಕ್ ಯು.